ಬರ್ಕೊಂಬ ಅಂತೀಯ. ಅಲ್ಲಿ ಕ್ಲಾಸ್ನಾಗ ಏನು ಮಾಡ್ತೀಯಲ್ಲ ಬರ್ಕೊಂಬರಕ್ಕಾಗಲ್ವಿ? ಬೋರ್ಡಿನಲ್ಲಿ ವರ್ಷದೆಲ್ಲ ಬರ್ಕೊಂತೀನಿ. ಮನೆಗೆ ಹೋಮ್ವರ್ಕ್ ಇರ್ತಲ್ಲ ಅಲ್ಲ, ಅದನ್ನ ಗೊತ್ತಿರಲ್ಲ, ಅದಕ್ಕೆ ಅವರು ಹುಡುಗರು ಮೊಬೈಲ್ಗೆ ಹಾಕಿರ್ತಾರೆ, ನೋಡ್ಕೊಂಡ್ ಬರ್ಕೊಂತೀನಿ. ಕೊಡು. ಅಯ್ಯೋ ದಿನ ನಿಂದೊಂದಪ್ಪ ಇದಂತೂ, ಬರೇ ಬರ್ಕೊಂಬನಿ ಅಂತ ಫೋನ್ ಇಸ್ಕೊಂತೀಯ. ಹ್ಞೂ, ಮತ್ತೆ ಬರ್ಕೊಂಬದ್ದೆ ಬೇಡವೆ? ನಿಂದು ಒಳ್ಳೆ ಚೆನ್ನಾಗೈತಮ್ಮ, ಅಲ್ಲಿ ಒದ್ದಿಸ್ಕೋಬೇಕಾಗುತ್ತೆ ಹೋಗಿ. ಒದ್ದಿಶ ಹೋಗಿ ಒದ್ದಿಸ್ಕೊ ಹೋಗು. ಡೈಲಿ ಏನು ಮೊಬೈಲಾಗ ನೋಡ್ಕೊಂಡ್ ಬರ್ಕೊಂತಾನಂತೆ. ಕೊಡ ಮಾಡ್ತಾನೆ, ನಾನು ಬರ್ಕೋಬೇಕು. ನಿಂದೊಂದೇ ತಡೆ, ಒಜ್ಜಿಗೆ ಹೇಳ್ತೀನಿ. ಯಾಕೆ ಅಮ್ಮ, ಈ ಹುಡುಗ ಒಜ್ಜಿಗೆ ಹೇಳ್ತೀನಿ ಅಂತಾನೆ? ಯಾತು ಅಲ್ಲ, ನೋಡತ್ತೆ ಫೋನ್ ಬೇಕಂತೆ. ಡೈಲಿ ಹೋಮ್ವರ್ಕ್ ಕಳಿಸ್ತಾವೆಲ್ಲ ಇದ್ರಾಗ ಕಳಿಸ್ತಾರೆ ಆ ಹುಡುಗರು, ಬರ್ಕೊಂತಾನಂತೆ. ಇವ್ರೇನು ಕ್ಲಾಸ್ನಾಗ ಏನು ಮಾಡ್ತಾನೆ? ಅವ್ರು ಹೇಳ್ಕೊಡ್ಬೇಕಾರೆ ನಿದ್ಗಿದ್ದೆ ಹೊಡಿತಾನೇನಪ್ಪ? ಕೊಡು ಅಮ್ಮಯ್ಯ, ಬರ್ಕೊಂಬದ್ಕೆ ಯಾಕಂಗಂತೀಯ ನೀನು? ಕೊಡೋದು ಬಿಟ್ಟು ನೀನು ಬರ್ಕೊಂಬದ್ಕೆಲ್ಲ ಏನು ಕೊಟ್ಟಿದ್ರೆ ಆಗಿತ್ತಮ್ಮ. ಏನು ಬರ್ಕೊಂತಾನ ಅವನೇನು? ಅದ್ರಾಗೇನೇನು ಮಾಡಲ್ವಲ್ಲ ಅವನೇನು. ಹಂಗಲ್ಲ ಕಣತೆ, ಇನ್ನೊಬ್ರದ್ದು ನೋಡ್ಕೊಂಡು ಬರೋದ್ರೆ ಅವನೇ ಯಾವಾಗ ಕಲಿಯೋದು? ಇವನು ಬರೇ ಫೋನಾಗ ನೋಡ್ಕೊಂಡು ಬರ್ಕೊಂತಾನೆ ಯಾವಾಗ್ಲೂ. ಇವನು ಯಾವಾಗ ಕಲಿತಾನೆ ಮತ್ತೆ? ಅಯ್ಯೋ, ಹುಡುಗರು ಕಲಿಬೇಕಮ್ಮ ಮನ್ಸಿದ್ರೆ ಎಲ್ಲಿದ್ರು ಕಲಿತಾವ. ಕೊಡು ಸುಮ್ಮನೆ ನೀನು ಹತ್ಲಾಗಿ ಕಲಿತಂಗೆ ಕೊಡಲ್ಲ ಇವನ್ನೆಲ್ಲ. ನೀನು ಬಂದ್ಬಿಡ್ತೀಯ ನೋಡು. ನಾನು ಹೇಳ್ಕೊಡೋಣಂತ ಕುಂಡ್ರಸ್ಕೊಂಬಕ್ಕಂತ ಕುಕಮ್ಮನಂತ ಇವಾಗ ಫೋನ್ ಕೊಡಲ್ಲಂತ ಅಂತಿದ್ದೀನಿ. ನೀನು ನಾಳೆ ಬಂದ್ಬಿಟ್ಟೇನಮ್ಮ, ನಾಳೆ ಕೊಡು ಅಂತ. ನೀನಿದ್ರೆ ನಾವು ನಿಂಗೆ ತರಲೆ ಮಾಡೋದು. ಏನು ಮಾಡೋಕ್ಕಾಗುತ್ತ ಮಣಿ? ಒಂದು ಹುಡುಗ ಒಯ್ಬೇಡ ನೀನು. ಒಯ್ದ್ರೆ ಪಾಪ ಹೇಳ ಪಾಪ ನನಗೆ. ಹೋಗು, ನಿಮ್ಮ ಅಮ್ಮನೇ ಹೇಳ್ಕೊಡ್ತಾಳಂತೆ, ಇಲ್ಲಾಂದ್ರೆ ಫೋನ್ ಇಸ್ಕೊಂಡ್ ಬರ್ಕೊ ಹೋಗು. ಕೊಡೆ ಅಮ್ಮಯ್ಯ, ನೀನು ಅಡುಗೆ ಮಾಡಕ್ಕೆ ಹೋಗು. ಅಡುಗೆ ಮಾಡಿದ್ದಾಗಿರೋದಕ್ಕೆ ಮತ್ತೆ ನಾನು ಅವನಿಗೆ ಹೇಳ್ಕೊಡ್ತೀನಿ ಅಂತ ಕೂಕೊಂಡಿದ್ದು. ಇಲ್ಲಂದಿದ್ರೆ ನಾನೇ ಅದಕ್ಕೆ ಹೇಳ್ಕೊಡೋಣಂತ ಕೂಕೊಂತಿದ್ದೆ, ಕೊಡ್ತಿದ್ದೆ ಫೋನ. ಅಜ್ಜಿ ಅಜ್ಜಿ ಕೊಡ್ಸಜ್ಜಿ, ಅವ್ರು ನಿಂಗ ಅವರೆಲ್ಲ ನಾಳೆ ಫೋನ ಕಳಿಸ್ಕೊಂಡು ಅವ್ರು ಬರ್ಕೊಂಡವ್ರೆ. ನನಗೂ ಕಳಿಸಿರ್ತಾರೆ ಹುಡುಗರು. ಇವಮ್ಮ ಕೊಡೋದು ಬಿಟ್ಟು ನೋಡಜ್ಜಿ ಕೊಡಂಗೇ ಇಲ್ಲ. ಕೊಡು ಅಮ್ಮಯ್ಯ, ನೀನ್ಯಾಕಂಗೆ ಮಾಡ್ತಿದೀಯ? ಜಯಮ್ಮ ಕೊಡು. ಅಯ್ಯೋ, ನೀನು ಒದ್ದಿಸಂತಿಯೇ ಹೋಗಿ ಅಲ್ಲಿ ಮೇಷ್ರುಗಳ್ತಾಗೆ. ನೀನೇನು ಒದ್ದಿಸಂತಿಯೇ ಅಮ್ಮಯ್ಯ? ಪಾಪ ಹುಡುಗರಿಗೆ ಹೋಯ್ತವೆ. ಒದ್ದಿಸ್ಕೋಬೇಕು ಮತ್ತೆ. ಇನ್ನೊಂದಿನ ಅರ್ವಾಗುತ್ತೆ, ನಾನು ಬರ್ಕೊಂಡೋಗ್ಬೇಕು. ಮೇಷ್ಟ್ರು ಒದ್ದಿದ್ರು ಅಂತ ಅರ್ವಾಗುತ್ತೆ. ಇಲ್ಲಾಂದ್ರೆ ತಡಿ ಅಜ್ಜಿ, ಅವ್ನು ನಿಂಗ ಬರ್ದಿರ್ಬೇಕು, ಅದನ್ನ ಇಸ್ಕೊಬಂದು ಬರ್ಕೊಂತೀನಿ. ನಿಮ್ಮಮ್ಮಯ್ಯ ಫೋನ್ ಕೊಡ್ತಾಳೆ, ಹೋಗ ಪಾಪ ಇಸ್ಕೊ ಹೋಗು. ಅವನ ತಕ್ಕೇನು ಹೋಗ್ತೀಯ? ಅವನು ಹುಡುಗರ ತಾಗೆಲ್ಲ ಹೇಳ್ತಾನೆ, ಸಿದ್ಧಾನಂತಕ್ಕೆ ಬಂದಿದ್ದ ಹಂಗೆ ಹಿಂಗೆ ಅಂತ. ಹೋಗ ಕೊಡೆ ಅಮ್ಮಯ್ಯ ನೀನು. ಅಯ್ಯೋ, ಏನು ಇದು ಮಾಡ್ತೀಯ? ಬಾರ ಪಾಪ ಕೊಡ್ತೀನಿ, ಬಾ ಬರ್ಕಪ್ಪ. ಏನನ್ನ ಬೇರೆ ಯಾತನ್ನ ನೋಡ್ಬೇಕು, ಕೈಗೆ ಬಡಿತೀನಿ ಸುಚ್ಚುಣ್ಕೆ ತಾಂಡು. ಬೇರೆ ಜಾಸ್ತಿ ನೋಡಲ್ಲ, ಕೊಡಮ್ಮ ಅತ್ತೆಗೆ. ನೋಡಿದ್ರಲ್ಲ ವೀಕ್ಷಕರ್, ಈಗಿನ ಹುಡುಗರು ಮೊದ್ಲಿನ ಹುಡುಗರ ವಾಸಿ ಯಾವ್ರು ಇವ್ರು ತೆಗಿಸ್ಕೊಂಡು ಬರ್ಕೊಂಬಾರು. ಈಗಿನ ಹುಡುಗರು ಹಂಗಲ್ಲ, ಪ್ರತಿಯೊಂದು ಫೋನಾಗಿ ನೋಡ್ಕೊಂಡು ಬರ್ಕೊಂತಾವೆ. ಎಲ್ಲ ಫೋನಾಗ ಬರುತ್ತೆ ನೋಡ್ಕೊಂಡು ಬರ್ಕೊಂತಾರೆ. ಮೊದ್ಲಿನ ಹುಡುಗರು ಯಾರು ಬರ್ದಿರ್ತಾರೆ ಅವ್ರು ತೆಗಿಸ್ಕೊಂಡು ಬರ್ಕೊಂಬವು ಪಾಪ. ಈಗ ಕೊರೋನಾ ಬಂದಿತ್ತಲ್ಲ, ಅವಾಗಂತೂ ಬಿಡತ್ತಾಗ ಅವಾಗಲೇ ಫೋನ್ ತಗೊಂಡಿದ್ದು ನಾವು ನಮ್ಮ ಹುಡುಗಗೆ. ಅದಂತರ ಆನ್ಲೈನ್ ಕ್ಲಾಸ್ ಅಂತ ಮಾಡ್ತಾರಂತೆ, ಆವಾಗ ಮಾಡ್ತಿದ್ರಲ್ಲ, ಅವಾಗ ತಗೊಂಡಿದ್ವಿ. ನಾನೇ 8,000 ರೂಪಾಯಿ ಕೊಟ್ಟು ಕೊಡಿಸಿದ್ದೆ ನಮ್ಮ ಹುಡುಗಿಗೆ. ನಾನು ಅದಕ್ಕೆ ಅಮ್ಮಯ್ಯ ಇವಾಗ ಯಾವಾಗಲೂ ಫೋನ್ ನೋಡ್ತಾನೆ ಅಂತ ಬೈತಾಳೆ. ನಾನು ಕೊಡು ಅಂತ ಕೊಡಿಸ್ತೀನಿ. ನೋಡಿದ್ರಲ್ಲ, ಇವಾಗ ಹುಡುಗರೆಲ್ಲ ಹಂಗೆ ಮೊಬೈಲ್ ಇದ್ರೇನೆ ಎಲ್ಲ ಉಂಬೋದು ಎಲ್ಲ ಮಾಡೋದು. ನಿಮ್ಮೂರಾಗೂ ಈ ಥರದಾಗ ಹುಡುಗರು ಇದ್ದರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದಾ ಮರಿಬೇಡ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.